ಹಲೋ, ನಾನು ಪತಿದರ್ ಸ್ಟೋರ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ? ಆ ಫುಡ್ ಸ್ಟೋರಲ್ಲಿ ಇನ್ನೇನು ಇದೆ ನೋಡಿ. ಇಲ್ಲಿ ನೋಡಿ ಅಗರಬತ್ತಿ, ಓಕೆ, ನಮ್ದು ಸ್ಟಿಕ್ಕರ್ಸ್ ಆಯ್ತಲ್ಲ, ಓಕೆ. ಇಲ್ಲಿ ನೋಡಿ, ನಾನು ಕಪ್ಪು ಸ್ಟಿಕ್ಕರ್ ನನಗೆ ತುಂಬಾ ಇಷ್ಟ ಇತ್ತು. ನಾನು ಚಿಕ್ಕವಳಿರುವಾಗ ಇಡ್ತಿದ್ದೆ, ಈಗ ಇಡದೆ ಅಭ್ಯಾಸ ಆಯ್ತು. ನೋಡಿ ದೊಡ್ಡದು ಕೂಡ ಸಿಗುತ್ತೆ, ಸ್ವಲ್ಪ ಪ್ರಾಯದವರಿಗೆ, ಅಮ್ಮಂದಿರಿಗೆಲ್ಲ ಇಷ್ಟ ಅಲ್ವಾ? ನೋಡಿ ಕಲರದ್ದು ಸ್ಟಿಕ್ಕರ್ ಕೂಡ ಸಿಗುತ್ತೆ ಊರಲ್ಲಿ. ಇನ್ನು ಕೂಡ ತುಂಬಾ ಜನ ಸ್ಟಿಕ್ಕರ್ಸ್ ಇಷ್ಟಪಡ್ತಾರಲ್ವಾ? ನಾನೀಗ ಇಡುದಿಲ್ಲ, ನನಗೆ ಬ್ಲ್ಯಾಕ್ ಸ್ಟಿಕ್ಕರ್ ಇಷ್ಟ. ಕೆಲವೊಮ್ಮೆ ಇಂಡಿಯನ್ ಕಾಸ್ಟ್ಯೂಮಿಗೆ ಮ್ಯಾಚ್ ಆಗ್ತದೆ ಹಾಗೆ. ಮತ್ತೆ ಇಲ್ಲಿ ನರ್ಸಿಂಗ್ ಆಗಿ ಕೆಲಸ ಮಾಡುವಾಗ ನಾವೆಲ್ಲ ಇಟ್ರೆ ಬೇರೆ ಟೈಮಲ್ಲಿ ಏನು ಹೇಳುದಿಲ್ಲ, ನಮ್ಮ ಇದು ರೆಸ್ಪೆಕ್ಟ್ ಮಾಡ್ತಾರೆ. ಇದು ನೋಡಿ ಮೈಸೂರು ಸ್ಯಾಂಡಲ್ ಅದು ಅಗರಬತ್ತಿ ಸಿಗುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ನಾವು ತಕೊಂಡದ್ದು ತುಂಬಾ ಇದೆ. ನನ್ನ ಹಸ್ಬೆಂಡಿಗೆ ಇಷ್ಟ ಇದೆಲ್ಲ, ಗಂಧದ ಪರಿಮಳ ಇದೆಲ್ಲ ಇಷ್ಟ. ಹಾಗೆ ನಾವು ಅಗರಬತ್ತಿ ತಕೊಂಡು ತುಂಬಾ ಇದೆ, ಅಲ್ಲಿ ಕೂಡ ಸ್ಟೋರಲ್ಲಿ ಸಿಗುತ್ತೆ. ಹಾಗೆ ನಾನು ತಕೊಳ್ಳಿಲ್ಲ ಏನು ಕೂಡ. ಇದು ನೋಡಿ ಪೂಜಾ ಸಾಮಗ್ರಿಗಳೆಲ್ಲ ಇದೆ, ನಿಮ್ಗೆ ತೋರಿಸ್ತೇನೆ ನೋಡಿ. ನೋಡಿ ಹೀಗೆ ಪೂಜೆಗೆ ಎಲ್ಲ ಯೂಸ್ ಮಾಡೋದು, ಓಕೆ. ಆಂಧ್ರದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ನೋಡಿ ಇದು ಜೈ ಶ್ರೀರಾಮ್ ಅಂತ ಬರೆದದ್ದು ಕೂಡ ಇದೆ. ಹಾಗೆ ನೋಡಿ ಇದು ಪೂಜೆಗೆಲ್ಲ ಯೂಸ್ ಮಾಡ್ತಾರಲ್ವಾ, ನಮ್ಮ ದೇವರಿಗೆ ಎಲ್ಲ, ಹಿಂದೂ ದೇವರಿಗೆ ಎಲ್ಲ ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ, ಡ್ರೆಸ್ ಎಲ್ಲ ಮಾಡಲಿಕ್ಕೆ, ಪೂಜೆಗೆ, ಹಬ್ಬದ ದಿನದಲ್ಲಿ ಎಲ್ಲ. ನೋಡಿ ಇದು ಅಖಂಡ ಜ್ಯೋತಿ ಅಂತ, ಅದರ ಒಳಗೆ ಇಡ್ಲಿಕ್ಕೆ ದೀಪ ಎಲ್ಲ. ಹಾಗೆ ನೋಡಿ ಪೂಜದ್ದು ಎಲ್ಲ ಆಯಿಲ್ ಅದ್ದು ಸಾಮಗ್ರಿಗಳು ನೋಡಿ, ಹಣತೆಗೆ ಹಚ್ಚಲಿಕ್ಕೆ, ದೀಪ ಎಲ್ಲ ಹಚ್ಚಲಿಕ್ಕೆ ಎಲ್ಲ ಆಯಿಲ್ ಎಲ್ಲ ಉಂಟು. ಇದು ನೋಡಿ ಕೃಷ್ಣ ಆಗಿ ಮಾಡ್ಲಿಕ್ಕೆ ಎಲ್ಲ, ದೇವರಿಗೆ ಅವರಿಗೆ ಎಲ್ಲ ತಲೆಗೆಲ್ಲ ಹಾಕ್ಲಿಕ್ಕೆ, ಭುಜಕ್ಕೆ ಹಾಕ್ಲಿಕ್ಕೆ ಎಲ್ಲ ಉಂಟು. ನೋಡಿ ಪರಿಮಳದ್ದು ಪರ್ಫ್ಯೂಮ್ ಎಲ್ಲ ಇದೆ ಇಲ್ಲಿ. ನೋಡಿ 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 ಇದು ಸಣ್ಣ ಸಣ್ಣ ಇದು ದೇವತೆದ್ದು ಮತ್ತೆ ಗುರುನಾನಕದ್ದು ಕೂಡ ಸ್ಟ್ಯಾಚು, ಪಿಕ್ಚರ್ಸ್ ಎಲ್ಲ ಇದೆ ನೋಡಿ. ಇದು ದುರ್ಗಾ, ಓಕೆ, ಗಂಟೆ ಬಾರಿಸುವುದು ಅದೆಲ್ಲ ಇದೆ ನೋಡಿ. ಹನುಮಾನ್, ಓಕೆ, ರಾಮ, ಸೀತೆ ಅವರದ್ದೆಲ್ಲ ಇದೆ ಸ್ಟ್ಯಾಚ್ಯೂಸ್ ನೋಡಿ. ಇದು ನಾವು ನಮ್ಮ ದೇವರ ಪ್ಲೇಸಿಗೆ ಹಾಕ್ತಿರಲ್ವಾ, ಹಾಗೆ ನನ್ನ ಮಗ ಬರ್ತಾ ಇದ್ದೇನೆ, ನಾನು ಹಿಂದ್ಗಡೆನೆ ಮಮ್ಮಿ ಮಮ್ಮಿ ಅಂತ ಹೇಳ್ಕೊಂಡು, ನಾನು ಬಾಯಿ ಮುಚ್ಚಿರೋ ಅಂತ ಹೇಳಿದೆ ಅವನಿಗೆ. ಸ್ವಲ್ಪ ನಾನು ಬ್ಲಾಗ್ಸ್ ಮಾಡ್ತಾ ಇದ್ದೇನೆ, ಡಿಸ್ಟರ್ಬ್ ಮಾಡಬೇಡ, ಅವನಿಗೆ ಸಾಕಾಯ್ತಾ ಅಂತ. ಈ ಮಕ್ಕಳು ಹಾಗೆ ಅಲ್ವಾ. ನೋಡಿ ಈ ಎಲ್ಲ ಸೆಷನ್ ಇಲ್ಲಿ ಮಸಾಲೆ ಎಲ್ಲ ಇದೆ, ಓಕೆ. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನೋಡಿ ಶಾನದ್ದು, ಓಕೆ. ಶಾನ್ ಅಂತ ಹೇಳಿದ್ರೆ ಪಾಕಿಸ್ತಾನಿ ಮಸಾಲಾಸ್, ಅಲ್ಲಿ ಬಿರಿಯಾನಿ, ಚಿಕನ್ ಮಸಾಲ, ತಂದೂರಿ ಮಸಾಲ ಎಲ್ಲ ಸಿಗುತ್ತೆ. ಅಲ್ಲೆಲ್ಲ ಫುಡ್ ನೋಡಿ, ಸ್ವೀಟ್ಸ್ ಎಲ್ಲ ಇದೆ ಆ ಸೈಡಲ್ಲಿ, ಜಿಲೇಬಿ, ಮೈಸೂರು ಪಾಕ್ ಎಲ್ಲ ಇರುತ್ತೆ. ಇದೆಲ್ಲ ಶಾನ್. ಮತ್ತೆ ಬೇರೆ MDH ನವರದ್ದು ಕೂಡ ಇದೆ, MTR, ಡಬಲ್ ಹಾರ್ಸ್. ಹಾಗೆ ಡಬಲ್ ಹಾರ್ಸ್ ಅದು ಕೇರಳದ್ದು ತುಂಬಾ ಪೌಡರ್ ಎಲ್ಲ ಬರುತ್ತೆ, ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್. ಮತ್ತೆ ಇದು ಇಂಡಿಯಾದ್ದೆಲ್ಲ ಸೂಪ್ ಪ್ರಾಡಕ್ಟ್ಸ್ ಎಲ್ಲ. ನನ್ನ ಮನೆಯಲ್ಲಿ ಕೂಡ ಇದೆ, ನಾನು ತಕೊಂಡದ್ದು. ಹಾಗೆ ನಾನು ಇದೆಲ್ಲ ತಕೊಳ್ಳಿಲ್ಲ, ಸ್ವಲ್ಪ ವೆಜಿಟೇಬಲ್ಸ್ ಮತ್ತೆ ಮಸಾಲೆ ಎಲ್ಲ ಖಾಲಿ ಆಗಿತ್ತು. ಇದು ನೋಡಿ ಹೀಂಗ್, ಹಾಗೆ ಇದು ನೋಡಿ, ಇದೆಲ್ಲ ಬೇರೆ ಬೇರೆ ತುಂಬಾ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಅಲ್ಲ, ಅವರೇ ಪ್ಯಾಕ್ ಮಾಡಿ ಇಟ್ಟದ ಅಂತ ನೋಡಿ. ಇದು ಜಿಡ್ಸ್ನವರದ್ದು ಜಿಲೇಬಿ ಮತ್ತೆ ಇಡ್ಲಿ ಮಾಡೋದಾದ್ರೆ ರೆಡಿಮೇಡ್ ಮಿಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಹಾಗೆ. MTR ನವರದ್ದು ಬಂತು ನೋಡಿ ನಮ್ದು, ಓಕೆ. ದೋಸೆ, ಇಡ್ಲಿದ್ದು ಎಲ್ಲ ಮಿಕ್ಸ್ಚರ್ ಇದೆ ನೋಡಿ. ಇದೆಲ್ಲ ಪಪ್ಪಡ ಎಲ್ಲ ಫ್ರೈ ಮಾಡುವ ಹಾಗೆ, ನಕ್ಷತ್ರದಾಗೆ ಎಲ್ಲ ಸೋಂಟೆ ಎಲ್ಲ ಫ್ರೈ ಮಾಡ್ತೇವಲ್ವಾ ನಾವು, ಅದು ಕೂಡ ಇದೆ ಇಲ್ಲಿ ಮಕ್ಕಳಿಗೆ. ನನ್ನ ಮಕ್ಕಳಿಗೆ ತಕೊಂಡಿಟ್ಟಿದ್ದೇನೆ ನಾನು. ಇಲ್ಲಿ ನೋಡಿ ರೆಡಿಮೇಡ್ ಫುಡ್ ಬೇಕಾದ್ರೆ ನೋಡಿ, ಸಮೋಸ ಮತ್ತೆ ಲಡ್ಡು ಅದೆಲ್ಲ ಇದೆ. ತೋರಿಸ್ತೇನೆ ನೋಡಿ. ಪರಾಠ ನೋಡಿ, ನಾನೊಂದು ಚಪಾತಿದ್ದು ಪ್ಯಾಕೆಟ್ ತಕೊಂಡೆ, ಯಾಕಂದ್ರೆ ಚಪಾತಿ ಕಲಸಿ ಎಲ್ಲ ಮಾಡ್ಬೇಕಲ್ವಾ. ಕೆಲವೊಮ್ಮೆ ಮಾಡ್ತೇನೆ, ಕೆಲವೊಮ್ಮೆ ಆಲಸ್ಯ ಆಗ್ತದೆ. ಬೇಗ ಏನು ಇಲ್ದಿದ್ರೆ ಎಂತಾದ್ರೂ ಕರಿ ಇದ್ರೆ ಅದರೊಟ್ಟಿಗೆ ನಾವು ಚಪಾತಿ ತಿನ್ನೋದು. ಹಾಗೆ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ಒಂದು ಪ್ಯಾಕೆಟ್ ತಕೊಳ್ಳಿ ಅಂತ. ಇಲ್ಲಿ ಹಣ 1,000 ಆಗ್ತದೆ ಅದಕ್ಕೆ ಮಾತ್ರ, ಅದು ನಾವು ಕಷ್ಟಪಟ್ಟು ಮಾಡೋದಕ್ಕಿಂತ ಪರವಾಗಿಲ್ಲ. ಇದು ನೋಡಿ ಹಲಸಿನ ಹಣ್ಣಿಂದ ಬೀಜ ನಾನು ತೋರಿಸಿದ್ದೆ ಈಗ, ಅದು ಕೂಡ ಫ್ರೋಸನ್ ಕಟ್ಟಿದ್ದದು. ಅದು ಕೆಲವೊಮ್ಮೆ ನಾವು ಪಲ್ಯ ಮಾಡ್ತೇವಲ್ವಾ, ಹಾಗೆ ನೋಡಿ. ಇದೆಲ್ಲ ಫ್ರೋಸನ್ ಸೆಷನ್, ನಾನು ಓಪನ್ ಮಾಡುದಿಲ್ಲ, ಯಾಕೆಂದ್ರೆ ನಾವು ತಕೊಳ್ಳೋದಿಲ್ಲ ಆದ್ರೆ ಅವರಿಗೆ ಒಳ್ಳೇದಾಗುದಿಲ್ಲ ಅಲ್ಲ. ಓಕೆ, ಓಪನ್ ಮಾಡಿ ಎಲ್ಲ ತೋರಿಸುದು. ನಾನು ಹೇಳಿದೆ, ನಾನು ಸ್ವಲ್ಪ ನಮ್ದು ಯೂಟ್ಯೂಬಿಗಾಗಿ ವಿಡಿಯೋ ತೆಗಿತಿದ್ದೇನೆ, ಪರವಾಗಿಲ್ಲ ಅಂತ ಹೇಳಿದ್ರು. ಅವರಿಗೆ ಕೂಡ ಎಲ್ಲರೂ ನೋಡಿದ್ರೆ ಖುಷಿನೇ ಅಲ್ವಾ. ಕೇಸರ್, ಮ್ಯಾಂಗೋ ಸ್ಲೈಸಸ್, ಏನಾದ್ರು ಮಿಲ್ಕ್ ಶೇಕ್ ಮಾಡ್ಲಿಕ್ಕಿದ್ರೆ, ಮತ್ತೆ ಫ್ರೋಸನ್ ಎಲ್ಲ ಫುಡ್ ಸಿಗುತ್ತೆ ಇಲ್ಲಿ. ಹೆಚ್ಚಾಗಿ ಕಟ್ ಮಾಡಿದ್ದು ಬೆಂಡೆಕಾಯಿ, ಹೋಲ್ ಬೆಂಡೆಕಾಯಿ
ನೋಡಿ ಗ್ರೀನ್ ಪೀಸ್ ಇದೆ, ಮತ್ತೆ ಹಾಗಲ್ಕಾಯಿ ಇದೆ, ಮತ್ತೆ ತೂವರ್ ಅಂತ, ಮತ್ತೆ ಬೀನ್ಸ್, ಸ್ಮಾಲ್ ಆನಿಯನ್ಸ್, ಸಾಂಬಾರ್ ಮಿಕ್ಸ್, ಮತ್ತೆ ಪೀರೆ ಅದೆಲ್ಲ ಇದೆ. ಓಕೆ, ಬೀನ್ಸ್ ಇದೆ, ಮತ್ತೆ ಪಾಲಕ್ ಫ್ರೋಸನ್. ನಾನು ಸ್ವಲ್ಪ ಕೆಲವೊಮ್ಮೆ ಬೀನ್ಸ್, ಬೆಂಡೆಕಾಯಿ ಎಲ್ಲ ಫ್ರೋಸನ್ ತೆಕೊಳ್ತೇನೆ. ಕೆಲವೊಮ್ಮೆ ಫ್ರೆಶ್ ಇದ್ರೆ, ಚೀಪ್ ಇದ್ರೆ ಫ್ರೆಶ್ ತೆಕೊಳ್ಳುದು. ಇದು ತಕೊಳ್ಳಿ ಅಂತ ಹೇಳಿದೆ ನೋಡಿ ನನ್ನ ಗೋವಾರ ಅಂತ. ಅದೊಂದು ಬೀನ್ಸ್ ಇದೆ, ಅದು ಒಳ್ಳೇದಾಗ್ತದೆ, ಚಪ್ಪಟೆದ್ದು ಬೀನ್ಸ್. ಮತ್ತೆ ಇದೆಲ್ಲ ಚಿಪ್ಸ್ ಸೆಷನ್, ಚಿಪ್ಸ್ ಸ್ನಾಕ್ಸ್ ಎಲ್ಲ ಮಾಡ್ತಾರಲ್ವಾ, ನಮ್ದು ಚಕ್ಕುಲಿ ಹಾಗೆಲ್ಲ. ನಾನು ಹೇಳಿದೆ ಅವನಿಗೆ ಸ್ವಲ್ಪ ಬನಾನಾ ಚಿಪ್ಸ್ ತಕೋ ಅಂತ. ಅವರಿಗೆ ಇಷ್ಟ ಏನಾದ್ರು ಸ್ನಾಕ್ಸ್ ಟಿಫಿನಿಗೆ ಹಾಕಿದ್ರೆ, ಬೇರೆ ಮೇನ್ ಸ್ನಾಕ್ಸ್ ಹಾಕುವಾಗ ನಾವು ಸ್ವಲ್ಪ ಕ್ರಿಸ್ಪಿ ಸ್ನಾಕ್ಸ್ ಕೂಡ. ಸ್ನಾಕ್ಸ್ ಟೈಮ್ ಉಂಟು ಅವರಿಗೆ, ಬ್ರೇಕ್ ಟೈಮ್ ಇದೆ, ಲಂಚ್ ಟೈಮ್, ಮತ್ತೆ ಪುನಃ ಫ್ರೂಟ್ಸ್ ಟೈಮ್ ಇದೆ. ಇದು ನೋಡಿ ಹಪ್ಪಳ, ಓಕೆ, ಮನೆಯಲ್ಲಿ ಮಾಡಿದ ಹಪ್ಪಳ. ಹಾಗೆ ತುಂಬಾ ಫ್ಯಾನ್ಸಿ ಪ್ಯಾಕ್ ಏನಿಲ್ಲ ನೋಡಿ. ಇದು ತುಂಬಾ ಈಗ ಹೋಟೆಲ್ಗೆಲ್ಲ ಕೊಂಡೋಗ್ತಾರಲ್ಲ, ಹಾಗೆ ತುಂಬಾ ಒಂದು 10 ಲೀಟರ್ ಅದು ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಆಯಿಲ್ ಎಲ್ಲ ಇದು ನೋಡಿ, ನಮ್ದು ವಿಮ್ ಎಲ್ಲ ಸಿಗುತ್ತೆ ಇಲ್ಲಿ, ವೀಲ್ ಅದು ಪುರ. ಹಾಗೆ ಎಲ್ಲ ವಾಶ್ ಮಾಡೋದು ಇನ್ನು ಎಕ್ಸೋ ಅಂತ, ಹಾಗೆ ಎಲ್ಲ ಜಿಫ್ ಎಲ್ಲ ಸಿಗುತ್ತೆ ವಾಶ್ ಮಾಡಲಿಕ್ಕೆ, ಎಲ್ಲ ಕ್ಲೀನ್ ಮಾಡಲಿಕ್ಕೆ, ನಮ್ಮದು ಪಾತ್ರೆ ಎಲ್ಲ ತೊಳಿಲಿಕ್ಕೆ. ಲಿಟಲ್ ಹಾರ್ಟ್ಸ್. ಮತ್ತೆ ನನ್ನ ಹಸ್ಬೆಂಡ್ ಹೇಳ್ತಿದ್ರು ಬೇಗ ಬೇಗ ತೆಗಿ, ಹೋಗೋಣ ಹೋಗೋಣ ಅಂತ. ಅವರಿಗೆ ಲೇಟ್ ಆಗ್ತಾ ಇದೆ ಅಂತ. ಎಲ್ಲಿ ಕರ್ಮ ಲೇಟ್ ಆಗೋದು, ಅವರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ ನಾನು ರೀಲ್ಸ್ ಎಲ್ಲ ತೆಗೆಯುವಾಗ. ಮತ್ಸರ. ಓಕೆ ನೋಡಿ, ಕುರ್ಕುರೆ ಇದೆ ನೋಡಿ. ನನ್ನ ಮಗನಿಗೆ ಸಾಕಾಯ್ತು, ಕೂತ್ಕೊಂಡಿದ್ದಾನೆ ಪಾಪ. ಹಾಗೆ ನಾನು ಹೇಳಿದೆ ಎಲ್ಲಿ ಏನಾದ್ರೂ ಸಿಗ್ತದಾ ಅಂತ, ಇಲ್ಲಿ ಸ್ಟ್ರೀಟ್ ಫುಡ್ ಅಂತ ಹೇಳ್ತಾರೆ. ಹಾಗೆ ಸೇವ್ ಪುರಿ ನಾನು ಕೇಳಿದ್ದೇನೆ, ಅಲ್ಲಿ ಸಿಗ್ತದ ಸೇವ್ ಪುರಿ ಅಂತ. ಹೌದಂತ ಹೇಳಿದ್ರು. ಹಾಗಾದ್ರೆ ನಮ್ಗೆ 2 ಪ್ಯಾಕೆಟ್ ಸೇವ್ ಪುರಿ ಮಾಡಿ ಅಂತ ಹೇಳಿದೆ ಅವರಿಗೆ. ನಾನು ಕನ್ನಡ ಮಾತಾಡಿ ಮಾತಾಡಿ ನಿಮ್ಮೊಟ್ಟಿಗೆ ಅವರಿಗೆ ಕೂಡ ಕನ್ನಡದಲ್ಲಿ ಕೇಳಿದ್ದು, ನನಗೆ ಮರ್ತೋಯ್ತು, ಅವ್ರ ಕನ್ನಡ ಅರ್ಥ ಆಗೋದಿಲ್ಲ ಅಂತ. ಮತ್ತೆ ನಾನು ಹಿಂದಿಯಲ್ಲಿ ಕೇಳಿದೆ ಅವರಿಗೆ, ಇಂಗ್ಲಿಷಲ್ಲಿ ಕೇಳಿದೆ. ಇದು ನೋಡಿ ನಮ್ದು ಸ್ವೀಟ್ ಸೆಷನ್ ಬಂತು, ನಮ್ದು ಕೌಂಟರ್. ಈಗ ನಾನು ಕ್ಲೋಸ್ ಮಾಡ್ತೇನೆ ಆಯ್ತಾ. ಸ್ವೀಟ್ಸ್ ಎಲ್ಲ ಇದೆ, ಅವ್ರು ಕೇಳ್ತಾ ಇದ್ದಾರೆ ನನಗೆ ಬೇಕಾ ಅಂತ. ಇಷ್ಟು ಇಷ್ಟು ಅದಕ್ಕಿಂತ ನಾನು ಮನೆಯಲ್ಲಿ ಮಾಡ್ಬೋದು. $40 ಅಂತೆ, ಅಂದ್ರೆ 2,000 3,000 ಅಂತೆ. ಊರಲ್ಲಿ ಕೂಡ ತುಂಬಾ ಬೆಲೆ ಇದೆ, 1,000ದಷ್ಟು. ಆದ್ರೂ ಕೂಡ ಇಲ್ಲಿ ತುಂಬಾ ಅಲ್ವಾ, ಅದಕ್ಕೆ ನಾನು ತಕೊಳ್ಳಿಲ್ಲ ನೋಡಿ. ನಾನು ಬಂದದ್ದು ಇದು ಪ್ಲೇಸಿಗೆ, ಮೌಂಟ್ ರಾಸ್ಕಿಲ್ ಅಂತ. ಅದರದ್ದು ಹೆಸರು ಪತಿದಾರ್ ಫುಡ್ಸ್. ಹಾಗೆ ನೋಡಿ, ಇದು ಫುಡ್ ಸ್ಟಾಪ್. ಓಕೆ, ಬಾಯ್.